ದೇವ್ರ ಪ್ರಸಾದದ ಕೊಬ್ಬ ಐತಂದ್ರೆ ಅದು ತಪ್ಪೆ ತಿನ್ನಬಾರ್ದು. ತಿಮ್ಮಪ್ಪ ಅಂದರೆ ವೆಜ್ಜು, ಒಳ್ಳೆ ಸಸ್ಯಾಹಾರಿ. ತಿಮ್ಮಪ್ಪನ ಹತ್ರ ಹೋಗೋದೇ ಒಳ್ಳೆ ಇದು ಪಡೋಕ್ಕೆ, ಶಾಂತಿ ನೆಮ್ಮದಿ ಸುಖ ಖುಷಿ ಪಡೋಕ್ಕೆ. ತಿನ್ನೋ ಪ್ರಸಾದ ಕೊಬ್ಬ ಐತಂದರೆ ಆ ದೇವ್ರ ಮೆಚ್ಚಲ್ಲ, ಅವ್ರಿಗೆ ಒಳ್ಳೇದಾಗಬೇಕು. ಹಿಂದೂ ಧರ್ಮ ಏನು ಬರಲ್ರಿ, ಇದರಲ್ಲಿ ಧರ್ಮದ ಬಗ್ಗೆನೇ ಬರೋದಿಲ್ಲ. ನಮ್ಗೆ ಹಿಂದೂ ದೇವರು, ನಾವು ಹೋಗಿ ದೇವ್ರ ದರ್ಶನ ಮಾಡ್ತೀವಿ, ಒಳ್ಳೆ ಪ್ರಸಾದ ಕೇಳ್ತೀವಿ ಅಷ್ಟೇ. ಅದಕ್ಕೆ ಧರ್ಮ ಯಾಕೆ ಬೆರೆಸ್ತೀರಿ ನೀವು? ಮೇಡಮರೇ, ಇದರಲ್ಲಿ ಹಿಂದೂ ಮುಸ್ಲಿಂ ಸಂಬಂಧ ಇಲ್ಲ. ನಮ್ಮ ದೇವ್ರ ಪ್ರಸಾದ ನಮ್ದು ಹೆಂಗೈತೆ ನಾವು ಮಾಡ್ಕೊಂಡು ಉಣ್ಣೋದು ನೋಡ್ಬೇಕಷ್ಟೇ. ಎಲ್ಲ ಮಾಡ್ತಾರೆ ಮೇಡಮ್, ಎಲ್ಲರೂ ಹಂಗೆ ಮಾಡ್ತಾರೆ. ಮುಂಚೆ ಒಂದು ಸಲ ನಾನು ತಿರುಪತಿಗೆ ಹೋಗಿದ್ದೆ, ನಮಗೆ ಲಡ್ಡು ಕೊಟ್ಟರು. ಅದಲ್ಲಿ ನೆಟ್ಟು ಒಂದು ಇದ್ದಿತ್ತು. ನಾನು ತಿರುಪತಿಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋವಾಗ ಮನೆಗೆ ಬರೋವಾಗ ಒಂದು ನೆಟ್ಟಿತ್ತು. ಯಾಕೆ ಸುಮ್ಮನೆ ಪಬ್ಲಿಕ್ ಮಾಡೋದಂತ ನಾನು ಸೈಲೆಂಟ್ ಆಗಿಬಿಟ್ಟೆ. ಅದು ಚಿಕ್ಕ ಮಗು ತಿಂತಾಯಿತ್ತು, ನೋಡಿಬಿಟ್ಟು ನಾನು ಅವಾಗಲೇ ತೊಗೊಬಿಟ್ಟೆ ನಾನು ಅದನ್ನು. ಇಲ್ಲಾಂದರೆ ನನ್ನ ಮಗು ತಿಂತಾಯಿತ್ತು. ತಿರುಪತಿಯಲ್ಲಿ ತುಂಬ ಪ್ರಾಬ್ಲಮ್ ಜಾಸ್ತಿ ಆಗ್ತಾಯಿದೆ ಲಡ್ಡಲ್ಲಿ. ಹಾಂ, ಆಮೇಲೆ ಇನ್ನೂ ಏನೇನೋ ಐಟಮೆಲ್ಲ ಪೇಪರು, ಆಮೇಲೆ ಗೋಣಿ ಚೀಲದ್ದು ದಾರ ಅದೆಲ್ಲ ಮಿಕ್ಸ್ ಮಾಡ್ತಾರೆ. ಸ್ವಲ್ಪ ಕ್ಲೀನಾಗೇ ಇಲ್ಲ ಯಾವುದು. ದುಡ್ಡಿಗೋಸ್ಕರನೇ ಎಲ್ಲ ಮಾಡೋದು ಮೇಡಮ್. ನಾವು ನಡ್ಕೊಂಡು ಹೋಗಿದ್ದು ಬೆಟ್ಟ ಮೇಲೆ, ನಡ್ಕೊಂಡು ಹೋಗಿಕ್ಕೂ ನಮಗೆ ಅಷ್ಟೊಂದು ಲಡ್ಡು 4 ಲಡ್ಡು ಹೇಳಿದ್ರು, 2 ಲಡ್ಡು ಕೊಟ್ಟಿದ್ದಾರೆ. ಏನು ಸರ್ಕಾರ ಎಲ್ಲ ಹಂಗೆ ಇದೆ ಮೇಡಮ್. ಏನು ಹೇಳ್ತೀರಾ? ಸರ್ಕಾರ ಎಲ್ಲ ಒಂದೇ ಥರನೇ ಇದ್ದಾರೆ ಎಲ್ಲರೂ. ಸರ್ಕಾರ ಎಲ್ಲ ಮುಂದೆ ಇದ್ದಿದ್ದ ಸರ್ಕಾರ ಮಾಡಿ ಅವರು ಮಾಡಿರೋದು, ಇವಾಗ ಬಂದಿರೋ ಸರ್ಕಾರ ಏನಾನ ಚೆನ್ನಾಗಿ ಮಾಡ್ಬೋದು. ಅವರು ಚಂದ್ರಬಾಬು ನಾಯ್ಡು ಬಂದಿದ್ದಾನಲ್ಲ, ಅವ್ರು ಏನಾನ ಇದಕ್ಕೆ ಮೇಲೆ ಇದ್ದರೆ ನೋಡ್ಕೊತಾರೆ. ಅವರು ಮುಂಚೆ ಇವ್ರಿಗೆ ಏನಾನ ಹೊಟ್ಟೆ ಕಿರ್ಚಕ್ಕೆ ಏನಾನ ಮಾಡಿರ್ತಾರೆ, ಅದು ಇದು ಏನಾನ ಮಾಡಿರ್ತಾರೆ. ತುಂಬ ಬೇಜಾರು ನಮಗೆಲ್ಲ. ಎಲ್ಲ ಆಸ್ತಿಕರು ಆಗಿರೋದ್ರಿಂದ ಅದು ತುಂಬ ಬೇಜಾರು ವಿಷಯನೇ ಆಗಿದೆ. ಸಾವಿರಾರು ಜನ ಭಕ್ತಾದಿಗಳಿದ್ದಾರೆ, ಎಲ್ಲರ ಭಾವನೆಗಳಿಗೂ ಧಕ್ಕೆ ಆಗಿದೆ. ಅದು ಮುಂದೆ ಏನು ಮಾಡ್ತಾರೋ ಆಡಳಿತ ಎಲ್ಲ ಸೇರಿಕೊಂಡು ಆಂಧ್ರ ಪ್ರದೇಶ ಗೌರ್ಮೆಂಟ್ ಅದನ್ನು ಯಾವ ರೀತಿ ತಗೊಳುತ್ತೋ, ಮತ್ತು ಭಕ್ತರೆಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ಯೋಚನೆಯೂ ಮಾಡಬೇಕು. ಇಲ್ಲ ಅದನ್ನು ಎಲ್ಲರೂ ತುಂಬ ಭಕ್ತಿ ಭಾವದಿಂದ ಸ್ವೀಕರಿಸ್ತಾರೆ. ಹಾಗಾಗಿರೋದ್ರಿಂದ ಅದಕ್ಕೆ ಆದಂತಹ ಪಾವಿತ್ರತೆ ಅದಕ್ಕಿದೆ. ಅದು ಎಲ್ಲರ ಮನಸ್ಸಿಗೆ ಎಲ್ಲರೂ ತೊಗೊಳ್ತಾರೆ. ಅದನ್ನು ಎಲ್ಲರಿಗೂ ಬೇಜಾರಾಗಿರೋದ್ರಿಂದ ಅದಕ್ಕೆ ಆದ ಒಂದು ಪಾವಿತ್ರತೆ ಇರೋದ್ರಿಂದ ಅದನ್ನು ಪವಿತ್ರಗೊಳಿಸಬೇಕು ಅಂತ. ಹೌದು, ಅವ್ರಿಗೆ ಶಿಕ್ಷೆನೇ ಆಗಬೇಕು. ಯಾರು ಅದರ ಒಂದು ಇದಕ್ಕೆಲ್ಲ ಭಾಗವಹಿಸಿದಾರೋ ಅದರಲ್ಲಿ ಆ ಥರ ಅದನ್ನು ಅಪವಿತ್ರತೆಗೊಳಿಸಬೇಕು ಅಂತ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಸರಿ ಅಂತೂ ಅಲ್ಲ, ಬಟ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಮಾಡೋದಂತೂ ತಪ್ಪು. ಪ್ರಸಾದ ಅನ್ನೋದು ಫುಲ್ ದೈವತ್ವವನ್ನು ಇದು ಮಾಡೋದ್ರಿಂದ ಅಲ್ಲಿ ಕಲಬೆರಕೆ ಮಾಡೋದು ತಪ್ಪು. ಅದು ಪಕ್ಕ ಪ್ರೂವ್ ಆದಮೇಲೆ ಶಿಕ್ಷೆ ಅಂತೂ ಕೊಡಲೇಬೇಕು ಯಾರು ಮಾಡ್ತಿದ್ದಾರೋ ಅವ್ರಿಗೆ. ಅದು ಮುಂದೆ ಆಗದಿರೋ ಥರ ಕ್ರಮಗಳನ್ನು ಕೈಗೊಳ್ಬೇಕು. ಮತ್ತು ಅಲ್ಲಿ ಕರಪ್ಷನ್ ಭ್ರಷ್ಟಾಚಾರ ಏನೂ ನಡೀದಿರೋ ಥರ ನೋಡ್ಕೋಬೇಕು, ಅದು ಮೋಸ ಆಗದಿರೋ ಥರ. ಇದು ತುಂಬ ಅಪರಾಧ, ತುಂಬ ಅನ್ಯಾಯ. ಇದು ನಮಗೆ ಆಗುವಂಥ ತುಂಬ ಅನ್ಯಾಯ. ಇದಕ್ಕಿಂತ ದೊಡ್ಡ ಅನ್ಯಾಯ ಯಾವುದೂ ಇಲ್ಲ. ನಮ್ಮ ಹಿಂದೂಗಳಿಗೆ ಮಾಡುವಂಥ ತುಂಬ ಅನ್ಯಾಯದ ಕೆಲಸಗಳು. ಇದು ಬೇಕಂತಲೇ ಮಾಡ್ತಾಯಿರೋದು. ಕೆಲವು ಮಿಕ್ಸ್ ಆದ ಹಿಂದೂಗಳಿಂದನೇ ಆಗಿರೋದು ಇದು. ಅವರು ಅಂತಲ್ಲ, ಮಿಕ್ಸಲ್ಲಿ ಹುಟ್ಟಿದವಾಗೆಲ್ಲ ಹಿಂದೂಗಳಿರ್ತವೆ, ಮಿಕ್ಸ್ ಆಗಿ ಹುಟ್ಟಿದ ಹಿಂದೂಗಳು. ಅದರಿಂದ ತುಂಬ ಇದು ಎಲ್ಲರೂ ಮಾಡೋದಲ್ಲ. ಕಟ್ಟರ್ ಹಿಂದೂ ಇದ್ದವನು ಯಾವತ್ತೂ ಈ ಥರ ಮಾಡಲಿಕ್ಕೆ ಹೋಗಲ್ಲ. ಮಿಕ್ಸ್ ಆಗಿ ಹುಟ್ಟಿದ ಹಿಂದೂಗಳಿಂದನೇ ಆಗ್ತಾಯಿರೋದು. ಅಪ್ಪ ಮಾಡಿದ ಕರ್ಮ ಎಲ್ಲರಿಗೂ ಗೊತ್ತಿತ್ತು, ಮಗ ಅದನ್ನೇ ಮಾಡಿಬಿಟ್ಟಿದ್ದಾನೆ. ಅದು ಎಲ್ಲಿ ಹೋಗಲ್ಲ. ಹುಟ್ಟಿಂದ ಬರುವ ಅದು ಒಂದು ಇದು ಹುಟ್ಟಿಂದ ಬರುತ್ತದಲ್ಲ. ಹುಟ್ಟುವಾಗ ಯಾವ ಥರ ಜನಗಳು ಬೆಳ್ಕೊಂಡು ಬರ್ತಾರೆ. ಯಾವುದನ್ನು ಅನ್ಯಾಯ ಮಾಡ್ಕೊಂಡು ಬಂದರೆ ಅನ್ಯಾಯನೇ ಆಗುತ್ತೆ. ಒಳ್ಳೆಯದನ್ನು ಮಾಡಿಕೊಂಡು ಚಿಕ್ಕದಿನ ಬಂದಿರೆ ಅದು ಒಳ್ಳೆಯದೇ ಆಗುತ್ತೆ. ಆ ಥರ ಅನ್ಯಾಯ ಮಾಡ್ಕೊಂಡು ಬಂದು ಜನಗೆ ಮೋಸ ಮಾಡ್ಕೊಂಡು ಇದ್ದವ್ರೆ. ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಇಂಥ ದುಷ್ಟರನ್ನು ಸದೆ ಬಡಿಲೇಬೇಕು. ತುಂಬ ದ್ರೋಹ, ಆಮೇಲೆ ಇವ್ರನ್ನೇ ಆಡಳಿತಕ್ಕೆ ತಂದಿದ್ದೆ 5 ವರ್ಷ ತುಂಬ ಮೋಸ ಆಗಿದೆ. ಜನಗಳ ಬುದ್ಧಿ ಕಲಿತು ನೆಕ್ಸ್ಟ್ ಎಲೆಕ್ಷನ್ಗೆ ಯಾರನ್ನ ಸೆಲೆಕ್ಟ್ ಮಾಡಬೇಕೋ ಅವ್ರನ್ನ ಮಾಡಿ ಹಿಂದೂ ಧರ್ಮನ ಉಳಿಸೋದಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಅನ್ನಿಸ್ತಾ ಇದೆ. ಅಂಥವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು. ಅವ್ರಿಗೆ ಇದು ಜೀವಾವಧಿ ಶಿಕ್ಷೆಗನ್ನು ಉಗ್ರ ಶಿಕ್ಷೆ ಕೊಟ್ಟು ಅವ್ರಿಗೆ ಇದು ಮಾಡಬೇಕು. ಇಷ್ಟು ದಿನ ಏನು ಮಾಡ್ತಾಯಿದ್ರು ಅವರು ಅಲ್ವಾ? ಸೊ ಹಾಗಾದರೆ ಯಾರು ವೆಜಿಟೇರಿಯನ್ನೇ ಇಲ್ಲ. ಎಲ್ಲರೂ ಇಡೀ ನಮ್ಮ ಥ್ರೂಔಟ್ ಇಂಡಿಯಾ ಅಥವಾ ವರ್ಲ್ಡ್ ಹೇಳಬೇಕು ನಾನ್ ವೆಜಿಟೇರಿಯನ್ ಮಾಡಿಬಿಟ್ರು. ಈಗ ಏನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದಷ್ಟೇ. ಸೊ ತಪ್ಪಲ್ವಾ ಅದು?
ಮಾಡಿದ ತಪ್ಪು. ಬಟ್ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ನಮಗೆ ಗೊತ್ತಿಲ್ಲ. ತುಂಬ ತಪ್ಪಾಯ್ತಲ್ವ ಅದು. ತುಂಬ ನಮಗೆ ಈಗ ಏನು ತಿನ್ನಲಿಕ್ಕೂ ಭಯ. ಈಗ ಹೊರಗಡೆ ಫಸ್ಟ್ ಆಫ್ ಆಲ್ ನಮಗೆ ಎಲ್ಲಿ ಹೊರಗಡೆ ಊಟ ಮಾಡೋದಂದ್ರೇ ಭಯ. ಇದು ಮಿಕ್ಸ್ ಆಗಿದೆ ಅದು ಮಿಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ದೇವರ ಪ್ರಸಾದದಲ್ಲೂ ಈ ಥರ ಬೆರಕೆ ಮಾಡಿದ್ದಾರೆ ಅಂದರೆ ಅವಾಗ ಏನು ನಾವು ಜನ ಏನು ಮಾಡ್ತಿದ್ದಾರೆ ನಮ್ಮ ಇದು ಅಲ್ವಾ. ಯಾರಿಗೂ ನಾವು ಇದು ಮಾಡಲಿಕ್ಕಾಗೋದಿಲ್ಲ, ಯಾರ ಮೇಲೂ ತಪ್ಪು ಹೇಳಲಿಕ್ಕಾಗೋದಿಲ್ಲ. ಬಟ್ ಅದು ನೋಡಬೇಕಾಗಿತ್ತಲ್ವ. ಅಲ್ಲಿರೋ ಒಳಗಿರೋರೇ ಎಷ್ಟು ಜನ ಕೆಲಸ ಮಾಡೋರು ಇರ್ತಾರೆ. ಅವ್ರಿಗೆ ಗೊತ್ತಾಗಿಲ್ವಾ ಅವ್ರಿಗೆ ಇಷ್ಟು ವರ್ಷ ಏನು ಮಾಡ್ತಿದ್ರು ಅವ್ರು ಇಷ್ಟು ವರ್ಷ ಇದ್ಕೊಂಡು ಅಲ್ವಾ ಮೇಡಮ್. ಏನು ಮಾಡೋದು ನೋಡಿ, ನಮ್ಮ ಹಣೆ ಬರೋದು ತಿಂದಾಯಿತು. ಈಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅನಿಸುತ್ತೆ, ಖಂಡಿತ ಅನಿಸುತ್ತೆ. ಶಿಕ್ಷೆ ಕೊಡಲೇಬೇಕು ಅವರಿಗೆ. ಯಾಕೆಂದರೆ ಇದು ಸರಿಯಲ್ಲ. ನನಗೆ ಅನಿಸುತ್ತೆ, ನನ್ನ ಪ್ರಕಾರ ಇದು ದೊಡ್ಡ ತಪ್ಪು. ಇದು ವೆಜಿಟೇರಿಯನ್ಸ್ಗೆ ಎಷ್ಟು ತೊಂದರೆ ಆಗುತ್ತೆ. ನಾನ್ ವೆಜಿಟೇರಿಯನ್ಸ್ ಇದ್ರೂ ಎಷ್ಟೋ ಜನ ತಿನ್ನಲಿಕ್ಕಿಲ್ಲ ಅದನ್ನು. ಬೀಫು ಮತ್ತು ಅದು ಇನ್ನೊಂದೇನು ಹಂದಿ ಮಾಂಸ ಎಲ್ಲ ಯಾರು ತಿನ್ನದೇ ಇರೋ ಎಷ್ಟೋ ಜನ ಇದ್ದೀವಿ ನಾವು. ಅಂಥವ್ರಿಗೆಲ್ಲ ಕೊಟ್ಬಿಟ್ಟಿದ್ದೀರಾ ನೀವು ಅಂತಂದರೆ ನೆನೆಸ್ಕೊಂಡ್ರೆ ನನಗೆ ಅದನ್ನ ಲಡ್ಡುಗಳಿಗೆ ನನ್ನ ಮಗ ಕೇಳ್ತಾನೆ, ಇಲ್ಲಿ ರಾಜಾಜಿನಗರಲ್ಲೂ ಅದೇ ಥರ ಮಾಡ್ತಾರಾ ಅಂತ ಕೇಳ್ತಾನೆ ಅವನು. ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಮಕ್ಕಳ ಮೈಂಡಲ್ಲಿ ಆ ಥರ ಎಲ್ಲ ಬಂದ್ಬಿಡ್ತು ಅಂತಂದರೆ ಅವನು ಹೇಳ್ತಾನೆ, ನನಗೆ ಬೇಡ ಸ್ವೀಟ್ಸ್ ಬೇಡ ನನಗೆ, ಅದರಲ್ಲಿ ಏನೋ ಹಾಕಿದಾರಂತಲ್ಲ ಅಂತ. ಅವನು ಏನು ಮಾಡೋದು ಮೇಡಮ್. ಸೊ ಪನಿಷ್ಮೆಂಟ್ ಕೊಡಲಿ, ಅವ್ರಿಗೆ ಕೊಡಲಿ, ಖಂಡಿತ ಕೊಡಲೇಬೇಕು. ಸೊ ನಿಮ್ಮ ಮೀಡಿಯಾಸ್ ಅವರೆಲ್ಲ ಸೇರಿಕೊಂಡು ಪ್ರೆಷರ್ ಹಾಕಿ ಕೊಡಿಸಿ ಅವರಿಗೆ ಒಳ್ಳೆ. ಇನ್ನು ಮುಂದಕ್ಕಾದರೂ ನಮ್ಮ ನೆಕ್ಸ್ಟ್ ಜನ್ರೇಷನ್ಗಾದರೂ ಒಂದು ಒಳ್ಳೆ ಊಟ ಸಿಗಲಿ ದೇವಸ್ಥಾನದಲ್ಲಿ ಸ್ಪೆಷಲಿ ಅಲ್ವಾ. ಹೊರಗಡೆ ಏನಾದರೂ ಆಗಲಿ ಪರವಾಗಿಲ್ಲ, ಬಟ್ ಅದೂ ತಪ್ಪೇನೆ ಹೊರಗಡೆನೂ. ಬಟ್ ದೇವಸ್ಥಾನದಲ್ಲಿ ಇದು ಮಾಡಿದ ದೊಡ್ಡ ತಪ್ಪು. ತುಂಬ ಬೇಜಾರಾಗ್ತದೆ. ನಾವು ಎಷ್ಟು ಪ್ರೀತಿ ಮಾಡಿ ಅದು ಯಾರಾದರೂ ತಿರುಪತಿಗೆ ಹೋಗಿದ್ದಾರೆ ಫಸ್ಟ್ ಹೇಳ್ತಾ ಇದ್ದೀವಿ ಲಡ್ಡು ತೊಗೊಂಬನ್ನಿ ಅಂತ. ಈಗ ಅದು ನೋಡಿದ್ರೆ ಭಯ ಆಗುತ್ತೆ ನಮಗೆ. ಆ ಥರ ಮಾಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.